ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಡೀ ತಂಡನ ಇಡೀ ತಂಡ ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಒಂದು ಸಮಾಗಮ ತರ ಮಾಡಿದ್ದಾರೆ. ಅದಕ್ಕೆ ಐ ಆಮ್ ರಿಯಲಿ ರಿಯಲಿ ಥ್ಯಾಂಕ್ಫುಲ್ ಟು ಯು. ಎಲ್ಲರನ್ನೂ ನೋಡುವಂತ ಭಾಗ್ಯ, ಎಲ್ಲರ ಜೊತೆ ಸೇರುವಂತ ಭಾಗ್ಯ, ಮಾತಾಡುವಂತ ಖುಷಿ, ಕಲಾವಿದರ ಜೊತೆ, ತಂಡದ ಜೊತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಏನ್ ಹೇಳಿ ಒಂದು ಸಿನಿಮಾದ ಬಗ್ಗೆ ತುಂಬಾ ಹೇಳೋದಿದೆ, ತುಂಬಾ ಮಾತಾಡ್ಬಾರ್ದು ಇವತ್ತು, ಯಾಕಂದ್ರೆ ನಮ್ ಕೆಲಸ ನೋಡಿದ್ಮೇಲೆ ನೀವು ಮಾತಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದೀರಾ, ಅದಕ್ಕೆ ಕರೆಕ್ಟಾಗಿ ಕೊರಿಯೋಗ್ರಫಿ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ನಮ್ಗೆ ಮಂಜು ನಮ್ಮನೆ ಹುಡುಗ, ಯಾಕಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಜೊತೆಲಿ ಕೆಲಸ ಮಾಡಿದ್ವಿ, ಈ ಸಿನಿಮಾದಲ್ಲಿ ಜೊತೆಲಿ ಕೆಲಸ ಮಾಡಿದ್ವಿ. ಅವ್ರು ತುಂಬಾ ಚೆನ್ನಾಗಿ ಗೊತ್ತೆ, ಈ ಸಾಂಗ್ ಹಿಂಗೆ ಬರ್ಬೇಕು, ಈ ಸಾಂಗ್ ಹಿಂಗೆ ಬರ್ಬೇಕು, ಈ ಸಾಂಗ್ ಹಿಂಗೆ ಬರ್ಬೇಕು. ಸೊ ಸ್ಟೋರಿ ಬೋರ್ಡ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ್ಲೂ ಯಾವುದು ಬೇಡ ಅಂತ ಹೇಳಿದೆ, ಚೆನ್ನಾಗಿ ನಮ್ಗೆ ಇನ್ಪುಟ್ಸ್ ಕೊಡ್ತಾ ಇದ್ರು. ಸೊ ಥ್ಯಾಂಕ್ ಯು ಮಂಜು. ಕಲಾವಿದ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಸರಳ ಸುಬ್ಬರಾವ್, ಏನ್ ಹೇಳಿ ಇವರಿಬ್ರು. ನನ್ಗೆ ಅಜಯ್ ವರ್ಷಗಳಿಂದ ನೋಡಿರುವಂತ ಹುಡುಗ. ನನ್ಗೆ ಕೊರಿಯೋಗ್ರಾಫ್ ಮಾಡಕ್ ಹೋದಾಗ ಅಜಯ್ ಅಂತಂದ್ರೆ ನಮ್ಮಿಬ್ರಿಗೂ ಅದೇನೋ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಅಜಯ್ ಮೇಲೆ. ಅದು ಏನಂತ ಹೇಳಕ್ ಆಗಲ್ಲ, ಅದು ಹೀರೋ ಅಂತ ಅನ್ಸೋದೇ ಇಲ್ಲ. ನಾವಿಬ್ರು ಏನ್ ಬೇಕಿದ್ರು ಮಾತಾಡ್ಬೋದು, ಏನ್ ಈ ತರ ಬರ್ಬೇಕು ಹಿಂಗ್ ಬರ್ಬೇಕು ಅಂತಂದ್ರೆ ಅದ್ರ ಡಬಲ್ ಕೊಡ್ತಾ ಇರ್ತಾರೆ. ಫಸ್ಟ್ ಟೈಮ್ ಮಿಷಾನ ನೋಡ್ತಾ ಇರೋದು, ಕನ್ನಡ ಗೊತ್ತಿಲ್ಲದೆ ಹೋದ್ರು ಅದರ ಅರ್ಥ ತಿಳ್ಕೊಂಡು ಅದಕ್ಕೆ ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು ಆ ಟೈಮಿಂಗ್ ಅಲ್ಲಿ ಮಾಡ್ತಾಳಲ್ಲ, ರಿಯಲಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ವರ್ಕಿಂಗ್ ವಿತ್ ಯು ಮಿಶಾ. ಒಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕು ಹೆಣ್ಮಕ್ಳ ಬಗ್ಗೆ. ಒಂದು ಇದ್ರಲ್ಲಿ ಅಜಯ್ ತೊಡೆ ಮೇಲೆ ವಿಷ ಮಲಗ್ಬೇಕಿತ್ತು. ಓಕೆ, ಆ ಎಷ್ಟು ಸೆಕ್ಯೂರ್ಡ್ ಫೀಲಿಂಗ್ ಮಾಡಿ ನಿದ್ದೆ ಹೋಗಿದ್ದಾಳಂತಂದ್ರೆ, ಅಜಯ್ ತೊಡೆ ಮೇಲೆ ಮಲಗಿದ್ದು ಬೇರೆ ಯಾರ ಜೊತೆ ಅಲ್ಲ, ಹೀರೋ ಜೊತೆ ಅಲ್ಲ, ಅಲ್ಲಿ ಹೀರೋಯಿನ್ ಇಲ್ಲ, ಹಂಗೆ ನಿದ್ದೆ ಹೋಗಿದ್ದಾಳೆ. ಐ ಥಿಂಕ್ ಯು ಡೋಂಟ್ ನೋ ಅಬೌಟ್ ದಟ್, ಯು ಫೆಲ್ ಅಸ್ಲೀಪ್. ಯಾ, ಸೊ ಅದು ಆ ಬಾಂಡಿಂಗ್ ಇದೆಯಲ್ಲ, ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ, ಯಾಕಂದ್ರೆ ಇವಾಗ ಜಾಸ್ತಿ ಮಾತಾಡೋದು ಬೇಡ ಅಂತ ಅನ್ಸ್ತಾ ಇದೆ. ಅಂಡ್ ಎಡಿಟರ್ ಬಗ್ಗೆ, ಬಸವರಾಜ್ ಬಗ್ಗೆ ನಾನು, ಶಿವು ಅಂತ ನಮಗೆ ಗೊತ್ತು, ನಮಗೆ ಬಸವರಾಜ್ ಅರಸ್ ಗೊತ್ತಿಲ್ಲ. ವರ್ಷಗಳಿಂದ ಶಿವು ಜೊತೆ ಕೆಲಸ ಮಾಡೋದು ಖುಷಿಯಾಗಿದೆ. ಖಂಡಿತ ಮೆನ್ಷನ್ ಮಾಡಲೇಬೇಕು ಇಲ್ಲಿ ಇಬ್ರು. ರಂಜಿತ್ ಕಾಸ್ಟ್ಯೂಮ್ ಡಿಸೈನರ್, ವಂಡರ್ಫುಲ್ ವಂಡರ್ಫುಲ್. ನಾವು ನೈಟ್ ಸಾಯಂಕಾಲ ಹೇಳಿದ್ರು ನೆಕ್ಸ್ಟ್ ಡೇ ಬೆಳಗ್ಗೆ ರೆಡಿ ಆಗ್ತಿತ್ತು ವಿತ್ ಹ್ಯಾಂಗರ್ ಕ್ಲಿಪ್ಪಿಂಗ್ಸ್. ಅದರಲ್ಲಿ ನಮ್ಮನ್ನ ಕೇಳೋರು, ರೊಮ್ಯಾನ್ಸ್ ಇದೆಯಾ ಇದ್ರಲ್ಲಿ, ಏನಿದೆ, ಯಾವ ತರ ಇದೆ ಅಂತೇಳಿ. ವಂಡರ್ಫುಲ್ ವರ್ಕಿಂಗ್, ಯು ಹ್ಯಾವ್ ಎ ಗ್ರೇಟ್ ಫ್ಯೂಚರ್. ಪ್ರದೀಪ್, ನಮಗೆ ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಫಸ್ಟ್ ಒಂದು ಹಾಫ್ ಅನ್ ಅವರ್ ಒಂಚೂರು ಹಿಂಗಿತ್ತು, ಬಟ್ ವಂಡರ್ಫುಲ್ ವರ್ಕಿಂಗ್ ಪ್ರದೀಪ್. ಯು ಹ್ಯಾವ್ ಎ ಗ್ರೇಟ್ ಫ್ಯೂಚರ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಆಲ್ವೇಸ್. ನಮ್ಮ ಇವತ್ತಿನ ಸಂಜೆಗೆ ನಮ್ಮ ಹುಡುಗರನ್ನ ಕರೆಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಫೋಕಸ್ ಫುಲ್ಲರ್ ಹರೀಶ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಪ್ರತಿಯೊಬ್ಬರನ್ನ ಕರೆಸಿದ್ದಾರೆ. ಇದು ಎಲ್ರಿಗೂ ಬರೋದಿಲ್ಲ ಸರ್ ಇದು. ಥ್ಯಾಂಕ್ ಯು ಸೋ ಮಚ್. ಸರ್ ಅದ್ರ ನೆಕ್ಸ್ಟ್ ಸಾಂಗ್ ರಿಲೀಸ್ ಆಗುತ್ತಲ್ಲ ಸರ್, ಅವಾಗ ನೋಡಿ, ಅದರಲ್ಲಿ ನೋಡಿ ನಿಮ್ಗೆ ಖುಷಿ ಆಗುತ್ತೆ ಸರ್. ಅಜಯ್ ಬಗ್ಗೆ ನಮ್ಗೆ ಆತರ ಅನ್ಸ್ಲೇ ಇಲ್ಲ ಯಾವತ್ತೂ. ತುಂಬಾ ಗ್ರೇಸ್ಫುಲ್ ಆಗಿ, ಗ್ರೇಸ್ಫುಲ್ ಡಾನ್ಸರ್. ಆ ಎಕ್ಸ್ಪ್ರೆಷನ್ಸ್ ಅಷ್ಟೇ. ಅವ್ರ ಕಣ್ಣಿನ ಬಗ್ಗೆ ಎಲ್ಲರೂ ಮಾತಾಡಿದೀರಾ, ನಾನು ಟೋಟಲ್ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ಒಂದು ಪ್ರೊಡ್ಯೂಸರ್ ನನಗೆ ಇದುವರೆಗೂ ಶೂಟಿಂಗ್ ಟೈಮ್ ಇಂದ ಇದುವರೆಗೂ ನನಗೆ ಫೋನ್ ಟಚ್ ಅಲ್ಲಿ ಇರೋದಾಗ್ಲಿ, ಅವ್ರು ಏನೇನ್ ಮಾಡ್ತಿರೋದಾಗ್ಲಿ ಅದು ಹೇಳದಂತ ಏಕೈಕ ಪ್ರೊಡ್ಯೂಸರ್ ಲೋಹಿತ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಡೀ ತಂಡಕ್ಕೆ ನಿಮ್ಮನ್ನೆಲ್ಲ ಭೇಟಿಯಾಗಿದ್ದಕ್ಕೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.